ಇನ್ನೇನು ಮಾಡಬೇಕು ವಯಸ್ಸಲ್ಲಿ ನೀವು ನನಗೆ ದೊಡ್ಡವ್ರು ತಾನೆ ಆದರೂ ಹೀಗೆಲ್ಲ ಮಾಡಬೇಡ ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಾ ಹೀಗೆಲ್ಲ ಮಾಡಬಾರ್ದಾಗಿತ್ತು ನಾನೆಂತ ಮಾಡಿದೆ ಅಂತ ನೀವಿಬ್ರು ಹಿಂಗೆ ಮಾತಾಡ್ತಿದ್ದೀರಾ ಮಾರಯ್ಯ ಅವನಿಗಂತೂ ಬುದ್ಧಿ ಇಲ್ಲ ಮಾರೈತಿ ಸುಮ್ಮನಿರಮ್ಮ ನೀನು ಕಂಡಿದ್ದೆ ನಾನು ನನಗೆ ಬುದ್ಧಿವಾದ ಹೇಳ್ತಾ ಇಲ್ದ ನೀನು ಹಿಂಗ್ ಮಾಡ್ತೀಯ ಛೀ ನಾನು ಕಂಡಿದ್ದೇನೋ ಇವ್ರು ಹೇಳೋದೇನೋ ನಾನೆಂತ ಮಾಡಿದೆ ಇವ್ರೆಂತ ಮಾತಾಡ್ತ್ರು ನನಗೊಂದು ಅರ್ಥ ಆಗೋದಿಲ್ಲ ಅಲ್ಲ ನಂಗಾಗಾರೆ ಭ್ರಮೆಯ ನಾನ್ಯಾಕೆ ಪ್ರಜ್ಞೆ ತಪ್ಪಲ್ಲಿ ಬಿದ್ದಿದ್ದೆ ಬೀಳೋಕ್ ಮುಂಚೆ ನಾನು ಅವರಿಬ್ಬರನ್ನ ಕಂಡಿದ್ನಲ್ಲ ಹಂಗಾರೆ ಅದೆಲ್ಲ ಸುಳ್ಳ ಇದೆಂತಾದ್ರೂ ವಿಚಿತ್ರ ಕಾಯಿಲೆ ಅಂಟ್ಕೊಂಡಿದ್ಯಾ ನಂಗೆ ಈ ಸವಿತನ್ನ ನಂಬೋಕಾತಿಲ್ಲೇ ನಂಗೆ ಚೆಳ್ಳೆಣ್ಣು ತಿನ್ಸೋಕು ಸಾಕು ಭುವನ್ ಕಂಡ್ರೆ ಮೋಸ ಮಾಡೋ ಹುಡುಗನ ಥರ ಕಾಣ್ತಿಲ್ಲ ಆದರೂ ಈ ಕಾಲ್ದಂಗೆ ಯಾರನ್ನು ನಂಬೋಕಾತಿಲ್ಲ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳೇ ಕಣ್ಣಿಗೆ ಬಟ್ಟೆ ಕಟ್ತಾರೆ ಬೇರೆಯವ್ರನ್ನ ಹೆಂಗೆ ನಂಬೋದು ಯಾರ ಹತ್ರನಾದ್ರೂ ಕೇಂಬ ಅಂದರೆ ನನಗೆ ಬೈದ್ರು ದಣಿಗಳ ಹತ್ರ ಮಾತಾಡೋಣ ಅಂದರೆ ಆತಿಲ್ಲ ಇವ್ರ ಹತ್ರ ಹೇಳಿದರೆ ನನಗೆ ಹುಚ್ಚಿಡ್ದಿದೆ ಅಂತರು ಅಂತ ಮಾಡೋದು ಹಾ ಹಂಗೆ ಮಾಡ್ತೆ ಇದಕ್ಕೆಲ್ಲ ಟೀಚರ್ ಅಮ್ಮನೇ ಸರಿ ಅವ್ರ ಹತ್ರ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೂ ಸಮಾಧಾನನಾದ್ರೂ ಸಿಗುತ್ತೆ ಕೇಳುವ ಈಗ ಹೇಳ್ತೀರಾ ಟೀಚರ್ ಅಮ್ಮ ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕ್ಕಿತ್ತು ಅದಕ್ಕೆ ಬಂದೆ ಹೌದಾ ಬನ್ನಿ ಕಮಲಮ್ಮ ಕೂತ್ಕೊಳ್ಳಿ ಬೇಡ ಬೇಡ ನೀವು ಈಗಿದ್ರಿ ಹೋಗಿ ಮುಖ ತೊಳ್ಕೊಂಡು ಬನ್ನಿ ನಾನು ಕಾಫಿ ಮಾಡಿಕೊಡ್ತೆ ಆಮೇಲೆ ಮಾತಾಡ್ತೆ ಅಯ್ಯೋ ಅದೆಲ್ಲ ಪರವಾಗಿಲ್ಲ ನೀವು ಬನ್ನಿ ಮೊದಲು ಏನು ವಿಷಯ ಅಂತ ಹೇಳಿ ಬನ್ನಿ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ತಿಳಿತಿಲ್ಲ ನಾನು ವಿಷಯ ಹೇಳಿದ್ಮೇಲೆ ನೀವು ನನಗೆ ಬೈಯೋಕ್ಕಾಗ್ದು ಈ ವಿಷಯ ನೀವು ನಂಬ್ತಿರೋ ಇಲ್ಲೋ ನಾನು ಯಾಕೆ ನಂಬಲ್ಲ ಅಂಥ ವಿಷಯ ಏನು ನೀವ್ಯಾಕೆ ಟೆನ್ಷನಲ್ಲಿದ್ದೀರಾ ಆ ಭುವನನ ವಿಷಯ ನಿಮ್ಮ ಹತ್ರ ಮಾತ್ರ ಮಾತಾಡೋಕ್ಕಾಗೋದಲ್ದ ಭುವನ್ ವಿಷಯ ನನ್ನ ಹತ್ರ ಯಾಕೆ ಹೇಳೋಕೆ ಬಂದಿದ್ದಾರೆ ಇವರು ಇವ್ರಿಗೇನಾದರೂ ಅನುಮಾನ ಬಂತಾ ಸವಿತಾ ಮತ್ತೆ ಭುವನ್ ನಡುವೆ ಏನೋ ನಡೀತಿದೆ ಅಂತ ನಂಗೆ ಅನುಮಾನ ಬತ್ತು ಹಬ್ಬ ಅಷ್ಟೇನಾ ಎಂತ ಟೀಚರ್ ಅಮ್ಮ ನಾನು ಇಂಥ ಸುದ್ದಿ ಹೇಳ್ತಿದ್ದೀನಿ ನೀವು ಅಷ್ಟೇನಾ ಅಂತೀರಿ ಅಯ್ಯೋ ಅದು ಹಾಗಲ್ಲ ಕಮಲಮ್ಮ ಅಂದರೆ ಆ ಥರ ಎಲ್ಲ ಏನೂ ಇಲ್ಲ ನೀವು ಸುಮ್ಮನೆ ಗಾಬರಿ ಆಗ್ತಿದ್ದೀರಿ ಅಂತ ಹಾಗಂದೆ ಅಷ್ಟೇ ಅದಿರಲಿ ನಿಮಗೆ ಯಾಕೆ ಹಾಗನ್ನಿಸ್ತು ನಮ್ಮ ಸವಿತಾ ಭುವನನ ಜೊತೆ ಮಾತಾಡೋಕ್ಕೆ ಹುಡುಕ್ತಾ ಇರ್ತಾಳೆ ಅವನ ರೂಮ್ ಕಡೆ ಹೋಗ್ತಾಳೆ ಮೊನ್ನೆ ಎಂತ ಆಯಿತು ಅಂತೀರಾ ಆದರೆ ಭುವನ್ ಹಾಗೆ ಮಾಡಿರೋದಿಲ್ಲ ನೀವು ಏನೋ ನೋಡಿ ಏನೋ ಅಂದ್ಕೊಂಡಿರ್ತೀರಿ ಹಾಗೆಲ್ಲ ಏನೂ ಇರಲ್ಲ ಭುವನ್ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು ಅವ್ರು ಯಾವತ್ತೂ ಸವಿತಾ ಹತ್ರ ಅತಿಯಾಗಿ ನಡ್ಕೊಂಡವ್ರೆ ಅಲ್ಲ ಅವರಿಬ್ಬರು ಮಾತಾಡ್ತಾರೆ ಆದರೆ ಅನುಮಾನ ಬರೋ ಥರ ಯಾವತ್ತೂ ಮಾತಾಡೇ ಇಲ್ಲ ನೀವು ಅದನ್ನೆಲ್ಲ ಮೊದಲು ತಲೆಯಿಂದ ತೆಗೆದು ಹಾಕಿ
ನಿಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅದಕ್ಕೆ ನಿಮಗೆ ಏನಾಗೋಗುತ್ತೋ ಅನ್ನೋ ಆತಂಕ ಇರುತ್ತೆ, ಆ ಗಾಬರಿಯಲ್ಲೇ ಇರ್ತೀರಾ. ಹಾಗೆಲ್ಲ ಏನೂ ಇಲ್ಲ. ಅಷ್ಟೇ ಅಂತೀರಾ? ನನಗೆ ಯಾಕೋ ಏನೂ ನಂಬೋಕಾತಿಲ್ಲ. ನಂಬಿ ನನ್ನ, ಭುವನ್ ಹಾಗೆಲ್ಲ ನಡ್ಕೊಳ್ಳೋರಲ್ಲ. ನೀವು ನೆಮ್ಮದಿಯಾಗಿರಿ. ನಾನು ಹೋಗಿ ಮುಖ ತೊಳ್ಕೊಂಬರ್ತೀನಿ, ಆಯಿತಾ? ರೆಡಿನಾ? ಬೇಗ ಬಾ. ಬಂದೆ ಬಂದೆ. ರೆಡಿ ರೆಡಿ ರೆಡಿ. ಅಲ್ಲ ಕಣೋ, ಒಂದೇ ಒಂದು ದಿನನಾದ್ರೂ ನಾನು ಹೊರಡೋ ಮುಂಚೆ ಹೊರಟಿದ್ಯಾ? ನಾಳೆ ನಾಳೆ ಕಣ್, ನೀ ಬರ್ಕರ್ ಮುಂಚೆ ರೆಡಿ ಇರುತ್ತೆ ಕಣ್. ಮೇಡಮ್ ನಮಸ್ತೆ. ಊಟ ಬಾ ಹೋಗೋಣ. ಬಾ ಪಚ್ಚೆ, ಈಗ ಬಂದೇನಾ? ಬಾ. ಇಷ್ಟು ದಿನ ಆ ಭುವನನ ಕೆಲಸ ಹೇಳ್ಕೊಟ್ಟ ನಿನಗೆ. ಬಂದೆ ರಮೇಶಣ್ಣ. ಮೇಡಮ್ ಚೆನ್ನಾಗಿದ್ದೀರಾ? ಶಾಲೆ ಎಲ್ಲ ಹೇಗೆ ನಡೀತಾ ಇದೆ? ಶಾಲೆ ಎಲ್ಲ ಸಮಾನ ನಡೀತಿತ್ತು, ಅದೆಲ್ಲ ನಿಂಗೆಂತಗೆ ಅಕ್ಕ ಪಾಪ ಅಕ್ಕ. ನಾನು ಆಗ್ಲಿಂದ ಅದೇ ಹೇಳ್ತಾ ಇರೋದು, ಅಗತ್ಯ ಇಲ್ದಿರೋ ವ್ಯಕ್ತಿಗಳ ಜೊತೆ ಜಾಸ್ತಿ ಮಾತಾಡೋದು ಪ್ರಯೋಜನ ಇಲ್ಲ ಅಂತ. ಬಾ. ನಿಂಗೆ ಹೇಳೋದು ಗೊತ್ತಾಯ್ತಾನ? ಬಾಯ್, ಅಲ್ಲಿ ಅಂತದ ಟೀಚರ್ ಅಮ್ಮನ ತಲೆ ತಿಂತಾ ಇದ್ಯಾ? ಎಲ್ಲಿ ಕೆಲಸ ಇತ್ತು ಬಾರ ಟೀಚರ್ ಅಮ್ಮ, ನೀವು ಹೋಗಿ, ಇಲ್ಲ ನಾವು ನಿಮ್ಮ ತಲೆ ತಿಂತ. ಸರಿ ರಮೇಶ್ನ, ಬಾ ಪುಟ್ಟ. ಈ ಪಚ್ಚಿ ಒಂದು ಮನೆ ಬಂದ್ರೆ ಮೇಲೆ ಎಲ್ಲ ಕಳೆದ ಶುರುವಾಯ್ತು. ಅಮ್ಮ ನನ್ ಚಪ್ಪಲೆಲ್ಲ ಆಯ್ತಮ್ಮ. ಛೇ, ಇವ್ರು ನನ್ನ ಮೇಲೆ ಭಾರಿ ಸಿಟ್ಟು ಮಾಡ್ಕೊಂಡ್ರು. ಇವ್ರನ್ನ ಹೆಂಗೆ ಪಟಾಯಿಸ್ಕೊಂಬುದು ಅಂತಲೇ ಗೊತ್ತಾಗ್ತಿಲ್ಲಲ್ಲ. ಬಾಯ್, ಅಲ್ಲೆಂತ ಹಗಲ್ಗನ್ಸ್ ಕಾಣ್ತಾ ಇದ್ಯಾನ? ಬಂದೆ ರಮೇಶಣ್ಣ. ಎಂತದ ಕೆಲ್ಸಕ್ಕೆ ಪಾಪ ಹೊತ್ತಾ ಇದ್ದ? ನಾಳೆಯಿಂದ ಹಿಂಗಾದ್ರೆ ಸಮ ಆಗ್ತಿಲ್ಲ. ತಪ್ಪತ್ತ ರಮೇಶಣ್ಣ, ಹೊಟ್ಟೆ ಕಡೆ ನಾಳೆಯಿಂದ ಹಿಂಗಾಗ್ತಿಲ್ಲ. ನಾಳೆಯಿಂದ ಸೂರ್ಯ ಹುಟ್ಟಕ್ಕೂ ಮುಂಚೆ ಇಲ್ಲಿರುತ್ತೆ. ಹಾಯ್ ಹಾಯ್, ನಾಳೆಯಿಂದ ಸೂರ್ಯ ಹುಟ್ಟಕ್ಕೆ ಬರೋದಿರಲಿ ಮಾರ್ಯ. ಈಗಲ್ಲಿ ತೋಟದಾಗ ಕೆಲಸ ಇತ್ತು, ಹೋಗ ಹೋಗ. ಮತ್ತೆ ರಮೇಶಣ್ಣ, ಪ್ಯಾಟೆಗೆ ಬಾಳೆಗೊನೆ ತಗೊಂಡು ಹೋಗೋದಿತ್ತ? ಹಾ ಇತ್ತ ಮಂಗ್ಯ, ಹೋಗ. ತೋಟದಾಗ ಕೆಲಸ ಇತ್ತು, ಬಾಳೆ ಹೋಗೋಣ ಒಂದು. ಕೆಲ್ಸಕ್ಕೆ ಬರುವಾಗಲೇ ಹಿಂಗೆ, ಆಮೇಲೆ ಹೆಂಗೆ ಎಂತದ ಕರ್ಮ. ರಮೇಶಣ್ಣ, ಸೇಂದಿ ಅಂಗಡಿ ಮಾಬ್ಲಕ್ಕಿ ಕೇಳ್ತಿದ್ದ. ಹೋಯ್ ಹೋಗ ಹೋಗ ಮಾರ್ಯ. ಬಿಟ್ರೆ ಬುಡಕ್ಕೆ ಬತ್ತ. ತಗೋರ ಅವನ ಕಾಂತ ಅಂತ ತಗೋ ಬೇಬೆ ತಬನ್ಯಾ. ಈಗ ನಿನ್ನ ಗಂಡ ಬರೀಗಾಲಲ್ಲಿ ಕೆಲಸ ಮಾಡ್ತೀನಿ, ಸಂತೋಷನಾ? ನೀವು ಖುಷಿಯಾಗಿದ್ದರೆ, ಆರಾಮಾಗಿದ್ದರೆ ನಂಗೆ ಯಾವಾಗಲೂ ಸಂತೋಷನೇ. ಸರಿ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಆ ಪಚ್ಚಿ ಏನಾದರೂ ಮತ್ತೆ ತೊಂದರೆ ಕೊಟ್ಟರೆ ನಾನು ಬರಲ್ಲ ಸ್ಕೂಲ್ವರೆಗೂ. ಅಬ್ಬಾ, ನೀನೇನು ನಿಮಗೆ ಯೋಚನೆ ಇಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ರಿ? ಅದೆಲ್ಲ ಏನೂ ಬೇಡ. ನೀವು ನನ್ನ ಜೊತೆಗೆ ಬಂದು ನೋಡ್ದವ್ರಿಗೆ ಏನಂತ ಹೇಳ್ತೀರಿ? ನನ್ನ ಹೆಂಡತಿಗೆ ಯಾರಾದರೂ ತೊಂದರೆ ಕೊಟ್ರೆ ಅಂತ ಕಾಪಾಡೋಕೋಳ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳ್ತೀರಾ? ಪಚ್ಚಿ ಹತ್ರ ನಾನು ಮಾತಾಡ್ಕೋತೀನಿ ಬಿಡಿ. ಆ್ಯಕ್ಚುಲಿ ಅವನನ್ನ ಇಗ್ನೋರ್ ಮಾಡೋದೇ ಬೆಟರ್ ಅನ್ಸುತ್ತೆ. ಅದೇ ಸರಿ. ಇಂಥವ್ರ ಹತ್ರ ಎಲ್ಲ ಹೆಚ್ಚು ಮಾತಾಡಿದಷ್ಟು ತಪ್ಪಾಗತ್ತೆ. ಅಷ್ಟಕ್ಕೂ ಮೀರಿ ಅವನೇನಾದರೂ ಹೇಳಕ್ಕೆ ಬಂದರೆ ನಾನು ಹಿಂದೆ ಬರಬೇಡ ಅಂತ ಅರ್ಥ ಮಾಡಿಸಿ ಬಿಡಿಸಿ ಹೇಳ್ತೀನಿ.
ಗುಡ್. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಅರ್ಥ ಮಾಡಿಸೋ ಅನಿವಾರ್ಯತೆ ಇದ್ರೆ ಮಾತ್ರ ಮಾಡಿದ್ರಾಯ್ತು. ಇಲ್ಲಾಂದ್ರೆ ನಮ್ಮ ಉದಾಸೀನನೇ ಹೇಳಬೇಕಾಗಿರೋದನ್ನ ಅರ್ಥ ಮಾಡಿಸುತ್ತೆ. ಸುಮ್ಮನೆ ಅಕ್ಕ ನಾನು ರೆಡಿ. ಇವತ್ತೆಂತಕ್ಕೆ ನೀನು ನನ್ನ ಬಿಟ್ಟು ಬಂದಿದ್ದೆ? ಹೌದು, ಈ ಬೋನಟಿಗೆ ಅಂತ ಮಾತಾಡ್ತಿದ್ದೆ. ಪುಟ, ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿರೋ ಶ್ರದ್ಧಾ ಮೇಡಮು. ಅದೇನೋ ನೀನು ಶಾಲೆಯಲ್ಲಿ ತುಂಬಾ ಜಾಣ ಅಂತೆ, ಹೇಳ್ಕೊಟ್ಟಿದ್ನೆಲ್ಲ ತುಂಬಾ ಬೇಗ ಕಲ್ತ್ಬಿಡ್ತೀಯ ಅಂತ ಹೇಳ್ತಿದ್ರಪ್ಪ. ಹೌದಾ, ನಾನು ಹಂಗೆ. ಅಕ್ಕ ನಮ್ಮೂರಿಗೆ ಬಂದ್ರ ಮೇಲೆ ನಾ ಸಿಕ್ಕಾಪಟ್ಟೆ ಜಾಣ ಇದೆ. ಅದಕ್ಕೆ ಅಕ್ಕ ನನ್ನ ಕಂಡ್ರೆ ಭಾರಿ ಇಷ್ಟ. ಅಲ್ದ ಅಕ್ಕ, ನಮ್ಮ ಶಾಲೆಯವರಿಗೆ ಅಕ್ಕನ ಕೊಂಡ್ರೆ ಎಷ್ಟು ಇಷ್ಟ ಗೊತ್ತಿತ್ತಾ? ನನಗೂ ಅಷ್ಟೇ. ನಿಂಗೆ ಅಂತದ? ಅಂದ್ರೆ ನಿಮ್ಮ ಅಕ್ಕನಿಗೆ ಮಾತ್ರ ಅಲ್ಲ, ನನಗೂ ನಿನ್ ಕಂಡ್ರೆ ತುಂಬಾ ಇಷ್ಟ ಪುಟ. ಹಾ ಆಯ್ತಾಯ್ತು, ನೀನೇನು ಕೆಲಸ ಮಾಡು, ನಾ ಶಾಲೆಗೆ ಹೋಗ್ಬತ್ತ. ಅಕ್ಕ ಬಾಗ ಶಾಲೆಗಪ್ಪ. ಶ್ರದ್ಧಾ ಮೇಡಮ್, ಥ್ಯಾಂಕ್ಸ್. ಅಕ್ಕ ಅಂತ ನಿಂಗೆ ಥ್ಯಾಂಕ್ಸ್ ಹೇಳ್ದೆ? ಅದು ಗೊತ್ತಿಲ್ಲ ಕಣೋ, ಸುಮ್ಮನೆ ಹೀಗೇನೋ ಹೇಳಿರ್ಬೇಕು. ಹಂಗೆ ಸುಮ್ಮನೆ ಸುಮ್ಮನೆ ಥ್ಯಾಂಕ್ಸ್ ಹೇಳಕ್ಕ? ಅದೇ ಕಣೋ, ನೀನು ತುಂಬ ಬುದ್ಧಿವಂತ ಆಗೋಗಿದ್ಯಾ ಅಲ್ವಾ, ಅದಕ್ಕೆ ನಿಂಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿರೋದಕ್ಕೆ ನಂಗೆ ಥ್ಯಾಂಕ್ಸ್ ಹೇಳಿದ್ರು ಅನ್ಸುತ್ತೆ. ಓ ಹಂಗ? ಹಾಂ. ಆದ್ರೆ ನಾನು ಬುದ್ಧಿವಂತ ಆದದಕ್ಕೆ ನಿಂಗೆ ಅಂತ ಥ್ಯಾಂಕ್ಸ್ ಹೇಳ್ರಕ್ಕ? ಹೋಗಿ ಕೇಳ್ಕೊಬೋದಾ? ಏನಕ್ಕೊಂದು ಹೇಳಿದ್ರು ಬಿಡೋ. ಈಗ ಸ್ಕೂಲಿಗೆ ಲೇಟ್ ಆಗಿದೆ, ಬರ್ತಿದ್ಯಾ ಇಲ್ವಾ ನೀನು? ಆಯ್ತು, ನಡಿ ಬಾ. ಏಬೋನಾ, ನೀನು ಶಂಕರಣ್ಣನ ಮಗ ಬಂದು ಎಷ್ಟು ದಿನ ಆತ? ನಿಂಗೊಂದು ವಿಷಯ ಕೇಳ್ತೆ, ಸತ್ಯ ಹೇಳವು. ಅದೇನು ಕೇಳು, ಗೊತ್ತಿದ್ರೆ ಹೇಳ್ತೀನಿ. ಆ ವಿಷಯ ನಿನಗೆ ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ, ಶ್ರದ್ಧಾ ಮೇಡಮ್ ವಿಷಯನಾ? ಅವರಿಗೆ ಮದುವೆ ಇದನ? ಅದನ್ನ ನನಗೆ ಕೇಳ್ತಾ ಇದ್ದೀನಿ ನೀನು? ಹಾಂ, ನನಗೇನು ಗೊತ್ತಿರುತ್ತೆ? ಅವ್ರಿಗೆ ಮದುವೆ ಆಯ್ದ ಇಲ್ಲ ಅಷ್ಟು ಹೇಳು ಸಾಕು. ಅದೆಲ್ಲ ಗೊತ್ತಿಲ್ಲ ಕಣ, ಸುಮ್ಮನೆ ಕೆಲಸ ಮಾಡಿ ನೀನು. ಅದು ನನಗೂ ಗೊತ್ತಿತ್ತು ಅವ್ರಿಗೆ ಮದುವೆ ಅಲ್ಲ ಅಂತೇಳಿ. ಹಂಗೇನಾರು ಅವ್ರಿಗೆ ಮದುವೆ ಆಗಿದ್ದಿದ್ರೆ ಗಂಡಂಗೆ ಫೋನ್ ಮಾಡೋದು ಅಥವಾ ಗಂಡಂಗೆ ಪತ್ರ ಬರೆಯೋದು ಇಲ್ಲ ಇವ್ರ ಹೆಸ್ರಿಗೆ ಪತ್ರ ಬರೋದು ಎಂಥರ ಆಯ್ಕಿತ್ತು. ಹಂಗೆಂಥರ ಆಗಿತ್ತಾ? ನಿಂಗೆ ಗೊತ್ತಿತ್ತು ಅದ್ರ ಬಗ್ಗೆ? ಮೇಡಮ್ ಮದುವೆ ವಿಷಯನ ನನ್ನ ಹತ್ರ ಯಾಕೋ ಮಾತಾಡ್ತಾ ಇದ್ದೀನಿ ನೀನು? ಹಾಂ, ನೀನು ಕೆಲಸ ಮಾಡು, ನನಗೂ ಕೆಲಸ ಮಾಡಕ್ಕೆ ಬಿಡು. ಅಷ್ಟೇ ಅಲ್ಲದೆ ಮೇಡಮ್ನ ನಿನ್ನ ತಿರುಗು ಕೂಡ ನೋಡಲ್ಲ. ನೀನು ಯಾಕೆ ಅವರಿಂದ ಬಿದ್ದಿದ್ಯಾ? ನೀ ಅಂತ ಮರೆ ಹಿಂಗೆ ಮಾತಾಡ್ತೆ? ಹಾಂ, ಅವ್ರು ನನ್ನ ಪ್ರೀತಿ ಮಾಡಲಿಲ್ಲ ಅಂತ ಹೇಳಿ ಬಿಟ್ಟು ಹೋದರೆ ಅದು ಹೇಳಿತ್ತನ ಅಂತರು. ಪ್ರೀತಿ ಮಾಡೋದು ಅಂದರೆ ಸುಮ್ಮನೆ ಪ್ರೀತಿ ಮಾಡೋದಕ್ಕೆ ನಂಬಿಕೆ ಬೇಕು, ಧೈರ್ಯ ಬೇಕು. ಅದು ನನಗಿದ್ದು. ನಾ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂದರೆ ಇವತ್ತಲ್ಲ ನಾಳೆ ನನ್ನ ಪ್ರೀತಿ ಅವ್ರು ಒಪ್ಕತ್ರ ಕಾಣು. ಹೌದೌದು, ನೀನು ಹಿಂಗೆ ಅಂದ್ಕೊಳ್ತಾ ಇರೋ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಹೆಂಡತಿನ ಕರ್ಕೊಂಡು ನಾನು ವಾಪಸ್ ಹೋಗ್ತೀನಿ. ನೀನು ಮಾತಾಡೋದು ಕೇಳಿದ್ರೆ ಏನು ಹೇಳಬೇಕು ಅನ್ನೋದೇ ತಿಳಿತಿಲ್ಲ ಪಚ್ಚಿ. ನನ್ನ ಎದುರಿಗೆ ನಾನು ಹೆಂಡತಿನ ಪ್ರೀತಿಸ್ತೀನಿ ಅಂತಿದ್ರೆ ಏನು ಹೇಳಿದ್ರೆ ಸುಮ್ಮನಿರ್ಬೇಕಾಗಿದೆ. ಬೋನ, ಈ ಪ್ಯಾಟೆ ಹೆಣ್ಮಕ್ಳೆಲ್ಲ ಹೆಂಗ ಮದಿ ಆದಿದ್ರು ತಾಳಿ ಹಾಕೋ ಓಡಾಡ್ತಾರ, ಅದ್ರ ಬಗ್ಗೆ ನಿಂಗೆ ಗೊತ್ತಿತ್ತಾ? ಅಯ್ಯೋ ಲೇ ಪಚ್ಚಿ, ಹಂಗೆ ಯಾರಾದ್ರೂ ಮಾಡ್ತಾರೇನೋ? ಹಾಂ, ಇವಾಗ ನೀವು ಶ್ರದ್ಧಾ ಮೇಡಮ್ ವಿಷಯ ಮಾತಾಡೋದು ಬಿಡ್ತೀವೋ ಅಲ್ವೋ? ನಿನಗೆ ಅವರು ಅಂದರೆ ಎಂಥದ್ದು ಅಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೆ. ನನಗೆ ಅವರು ಅಂದರೆ ಪ್ರೀತಿಯ ಪ್ರಪಂಚ. ಇಡೀ ದಿನ ಬೇಕಿದ್ರೆ ಅವ್ರ ಬಗ್ಗೆನೇ ಮಾತಾಡ್ತಿರ್ತೆ. ಬೋನ, ಕಡೇ ಸತಿ ಕೇಳ್ತಾ ಇದ್ದೆ, ಸತ್ಯ ಹೇಳು, ಶ್ರದ್ಧಾ ಮೇಡಮ್ ಮದುವೆ ಆಗಿದ್ದು ಹೌದಾ ಇಲ್ಲ?
ಎಂತ ಟೀಚರ್ ಅಮ್ಮನ ಮದುವೆ? ಓಯ್, ಯಾರು ಹೇಳಿದ್ದ ನಿನಗೆ? ಅಯ್ಯೋ ರಮೇಶ್ ಅಣ್ಣ, ಹೋಗಿ ಹೋಗಿ ಇವನ್ ಮಾತು ಕೇಳ್ತಿದ್ದೀರಲ್ಲ ನೀವು. ಸುಮ್ಮನೆ ತಮಾಷೆಗೇನೋ ಹೇಳ್ತಿದ್ದೀನಿ ಅಷ್ಟೇ. ಹೇಯ್, ನೀವು ಸುಮ್ಮನೆ ಕೆಲಸ ಮಾಡೋ. ತಮಾಷೆ ಅದ ಮರ್ಯಾ, ಶ್ರದ್ಧಾ ಮೇಡಮ್ ಓಯ್, ನಿನಗೆ ಎಂತ ಮಂಡ್ಯ ಸಮಾಲ್ತಾನ? ತಮಾಷೆ ಮಾಡೋಕ್ಕೆ ಒಂದು ವಿಷಯ ಅಲ್ಲದೆ ನಿನಗೆ? ಕೆಲಸ ಮಾಡ ನಡಿಯ. ಹಾಳ ಎಂತ ಇವ ಬೇಕಿತ್ತ ನನಗಿದು? ಏಯ್, ಇವತ್ತಾರು ರೇಷನ್ ಸಿಕ್ಕುತ್ತೋ ಇಲ್ಲಿಯೋ, ಎಂತ ಹಣಿ ಬರ ಮಾರೆ ನಮ್ದೊಂದು. ಅಯ್ಯ ಸಿಕ್ಕತ್ತಪ್ಪ, ಹಾಗೆಲ್ಲ ಟೆನ್ಷನ್ ಮಾಡ್ಕೊಂಬೇಡಿ. ಏ ಗೋಪಾಲ, ಇವತ್ತಾರು ರೇಷನ್ ಇತ್ತ ಇಲ್ಲಿಯಾ? ಏಯ್, ಈ ಸಲ ರೇಷನ್ ಇಲ್ಲ ಎಂತದಿಲ್ಲ, ಬಾರ ಸುಮ್ನೆ. ಅಲ್ಲ, ಈ ಒಳಗೆ ಇದ್ಕೊಂಡೆ ಇಲ್ಲ ಅಂದ್ರೆ ಹೇಳ್ರಿ ನೀನ್ ಹಾಳೆ ಹೋತೆ ಕಣ. ಉತ್ತರ ಆಗುದಿಲ್ಲ ನೀನು. ಒಂದ್ಸಲ ಅರ್ಥ ಅಲ್ಲ ನಿಮ್ಗೆ? ಬಾರ. ಒಳ್ಳೆ ಕಥೆ ಐತಲ್ಲ ನೀವಂತ, ಕೊಡೋರು ಕೊಡು ಒಳ್ಳೆ ಮತ್ತಂಗೆ. ಅಲ್ಲ ಇವ್ನು ಮನೆಗೆ ಕೊಡ್ತಾನ ಮರ ಹಂಗಾರೆ? ಅಲ್ಲ ಹಿಂಗೆ ಮಾಡ್ರಿ ಹೆಂಗೆ? ರೇಷನ್ ಇಲ್ಲ ಅಂತಲ್ಲ, ಬಾರ ಸುಮ್ನೆ. ಎಂತ ಇಲ್ಲ ಮರೆ. ಒಂದ್ಸಲ ಅರ್ಥ ಆಗ್ಲಿ ನಿಮ್ಗೆ? ಬಾಯ್. ಬಾರಲ್ಲ. ಅಲ್ಲ, ಕೊಡ್ತಾ ಕಾಮ. ತಿಂಗಳು ಇಲ್ಲ, ಈಗಳು ಇಲ್ಲ ಅಂದ್ರೆ ಎಂತ ಕೊಡುದು? ಪ್ರತಿ ತಿಂಗಳು ಇದೆ ಅಲ್ದ? ಇಲ್ಲ ಅಮ್ದು ಇಲ್ಲ ಅಮ್ದು. ಹೀಗೆ ಮಾಡ, ನೀ ಹಾಳ ಯಾವತ್ತಾಗ ಒಂದ್ಸಲ ಅರ್ಥ ಅಲ್ಲ ನಿಮ್ಗೆ? ಬಾರ. ಸತ್ಯ ಹೇಳ್ತಿದ್ದೀವಿ, ನೀವು ಒಳ್ಳೇದಕ್ಕಲ್ಲ, ಇವ್ ಹಾಳ ಅಲ್ಲ ಹಿಂಗೆ ಮಾಡ್ರಿ ಹೆಂಗ್ ಆಗ್ತದೆ? ಈಗ ಹೊಡಿ 10 ತಿಂಗಳು ಇಲ್ಲ ಅಂತ ಹೇಳಿ. ಇವ ಹಾಳಾಯ್ ಹೋಯ್ಲಿ, ಇವ ಉದ್ಧಾರ ಇದೆ ಹೋಯ್ಲಿ. ಉಂಬುಗಿಲ್ಲ ತಿಂಬುಗಿಲ್ಲ, ಹಿಂಗೆ ಮಾಡ್ರಿ ಎಂತ ಮಾಡುದೆ? ಹಣಿ ಬರಕ್ಕೆ ಎಷ್ಟು ಉಂಬುದ್ ಬೇಡ್ದ ಹಂಗಾರೆ? ಎಂತ ಮಾಡುದು ಗಡ? ಟೀಚರ್ ಅಮ್ಮ ಬಂದ್ರಲ್ಲ, ಟೀಚರ್ ಅಮ್ಮ. ಯಾಕಮ್ಮ, ಯಾಕೆ ಎಷ್ಟು ಬೇಜಾರು ಮಾಡ್ಕೋತಿದ್ದೀರಿ? ಎಂತ ಹೇಳುದಮ್ಮ? ಕೇಳಿ ಹೇಳ ಮಗ, ನೀನಾರು ಹೇಳ. ಅಲ್ಲ, ರೇಷನ್ ಅಕ್ಕಿ ಇದ್ಮೇಲೆ ಕೊಡಕ್ಕೆ ಏನಂತೆ ಅವನ್ಗೆ? ಎಲ್ಲ ಪಟೇಲಿಂದ ದರ್ಬಾರ್ ಮೇಡಮ್, ಕಾಣಿಯಲ್ಲ. ಎಂತ ಹಾಪುದು? ನಮ್ ಹಣಿ ಬರ ಎಂತ ಕೊಡುದು? ಅಂಗಡಿ ಬಾಗಿಲು ಆನಮ್ನಿ ಹಾಕಿದ ಕೊಡುದು. ತಪ್ಪು ಮಾಡೋದು ಕೊಡ್ತೀವಿ ಅವ್ರು. ಹೀಗೆ ಜನರು ಹೊಟ್ಟೆ ಮೇಲೆ ಹೊಡಿತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೇಡಮ್ ನಾನೇನ್ ಮಾಡ್ಲಿ, ಎಲ್ಲ ಪಟೇಲ್ರಂಗ್ ಕೇಳಿ ಹೋಗಿ. ರೀ ಅಯ್ಯೋ